ಶಕ್ತಿ ಕೊಡುತ್ತೆ ಮತ್ತು ಬೇಗ ಸಣ್ಣ ಆಗ್ಬೋದು. ಸ್ವಲ್ಪ ನಾನು ಪೀನಟ್ ಬಟರು, ಫ್ಲ್ಯಾಕ್ಸ್ ಸೀಡ್ಸು, ಈ ಚಿಯಾ ಸೀಡ್ಸ್ ಹಾಕ್ತಾಯಿದ್ದೀನಿ. ನೆನೆಸಿಟ್ಟಿದ್ನಲ್ಲ ಫುಲ್ಲು ಹಾಕ್ತೀನಿ. ತುಂಬ ಅಂದರೆ ತುಂಬ ಒಳ್ಳೆಯದು. ಪೀನಟ್ ಬಟರು ಹಾಕಿ ಮರಿಬೇಡಿ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಪ್ರೋಟೀನು, ಕ್ಯಾಲ್ಶಿಯಮ್ಮು, ವಿಟಮಿನು ಎಲ್ಲ ಸಿಗುತ್ತೆ. ಎಲ್ಲ ಅನುಕೂಲವಾಗಿ ತುಂಬ ಚೆನ್ನಾಗಿ ನಮಗೆ ಸಣ್ಣ ಆಗ್ಬೋದು ಇದರಿಂದ. ಆಮೇಲೆ ಬಾಡಿಗೆ ತುಂಬ ಆರೋಗ್ಯಕರವಾಗಿರೋದೆಲ್ಲ ಸಿಗುತ್ತೆ. ಪ್ರೋಟೀನ್ ಅಂಶ ಸಿಗುತ್ತೆ ನಮಗೆ. ಸಣ್ಣ ಆಗ್ಬೋದು, ಕೂದಲು ಬೆಳವಣಿಗೆಗೆ ಎಲ್ಲದಕ್ಕೂ ಹೇಳಿ ಮಾಡಿಸಿದ್ದು ಡ್ರಿಂಕ್ಸ್ ಇದು. ಏನೇನು ಬೇಕು ಅಂತ ಹೇಳ್ತೀನಿ ನಾನು. ನೋಡಿ, ಬಾಳೆಹಣ್ಣು ಇವಾಗ ಬೇಸಿಗೆಗಾಲಕ್ಕೆ ಬೇಗ ಕಪ್ಪಾಗುತ್ತೆ. ಕಪ್ಪಾಯಿತು ಅಂತ ಬಿಸಾಡಬೇಡಿ. ಬಾಳೆಹಣ್ಣು ತೊಗೊಂಡಿದ್ದೀನಿ, ಇಲ್ಲಾರ ಆಪಲ್ ತೊಗೊಳ್ಬೋದು ನೀವು. ನೋಡಿ, ನಾನು ಇದು ಸೂರ್ಯಕಾಂತಿ ಮತ್ತು ಕುಂಬಳಕಾಯಿ ಬೀಜ ಎರಡನ್ನೂ ನೆನೆಸಿಟ್ಕೊಂಡಿದ್ದೀನಿ. ನಾನು ಸ್ವಲ್ಪ ಹುರಿದಿಟ್ಕೊಂಡಿದ್ದೆ, ಹಾಗಾಗಿ ಅದನ್ನೇ ನೆನೆಸ್ಕೊಂಡಿದ್ದೀನಿ. ನೀವು ಹಸಿದೇ ತೊಗೊಳ್ಳಿ. ಆಮೇಲೆ ಇಷ್ಟು ಬಾದಾಮಿ ತೊಗೊಂಡಿದ್ದೀನಿ ನಾನು. ಬಾದಾಮಿನ ಒಂಚೂರು ಬಿಸಿನೀರಲ್ಲಿ ಹಾಕಿದ್ರೆ ಈ ಥರ ಸಿಪ್ಪೆ ಬರುತ್ತೆ. ಅದನ್ನು ಇದಕ್ಕೆ ಹಾಕ್ಕೊಳ್ತೀನಿ ನಾನು. ಈ ಥರ ಸಿಪ್ಪೆ ತೆಗ್ದು ಅದಕ್ಕೆ ಹಾಕ್ಕೊಳ್ತೀನಿ. ನೋಡಿ, ನೆನೆಸ್ಬೇಕು ನೀವು. ರಾತ್ರಿ ನೆನೆಸಿಟ್ಬಿಡಿ. ಎಲ್ಲ ಬೆಳಗ್ಗೆ ಎದ್ದು ಹಾಗೆ ತಿನ್ಬೋದು, ಇಲ್ಲಾರೆ ಗ್ರೈಂಡ್ರಿಗೆ ಹಾಕ್ಕೊಳ್ಳಿ. ಒಂದು 4-5 ಗೋಡಂಬಿ ತೊಗೊಂಡಿದ್ದೀನಿ, ಅದನ್ನು ನೆನೆಸ್ಕೊಳ್ತೀನಿ. 2 ವಾಲ್ನಟ್ ತೊಗೊಂಡಿದ್ದೀನಿ, ಅದನ್ನು ನೆನೆಸ್ಕೊಳ್ತೀನಿ. ಇದು ಕಪ್ಪು ದ್ರಾಕ್ಷಿ ಒಣಗಿರೋದು 4 ತೊಗೊಂಡಿದ್ದೀನಿ, ದೊಡ್ಡದಿದೆ. ಇದನ್ನು ನೆನೆಸ್ಕೊಳ್ತೀನಿ. ಇದು ಮಾಮೂಲಿ ದ್ರಾಕ್ಷಿ, ಇದನ್ನು ನೆನೆಸ್ಕೊಳ್ತೀನಿ. 2 ಅಂಜೂರ ತೊಗೊಂಡಿದ್ದೀನಿ, ಇದನ್ನು ನೆನೆಸ್ಕೊಳ್ತೀನಿ. ಸ್ವಲ್ಪ ಪಿಸ್ತಾ ತೊಗೊಂಡಿದ್ದೀನಿ. ನೀವು ದಿನ ಆದರೆ ದಿನ ಕುಡಿಬೋದು, ಇಲ್ದಿರ ವಾರಕ್ಕೆ 3-4 ಸರಿ ಆದರೂ ಕುಡೀರಿ ಇದನ್ನು ನೆನೆಸ್ಕೊಳ್ತೀನಿ ಪಿಸ್ತಾನ. ಆಮೇಲೆ ಇದು ಖರ್ಜೂರನ ಹಾಗೆ ಇಡ್ತೀನಿ. ಇದನ್ನು ಒಂದು ಸರಿ ತೊಳ್ಕೊಂಬಿಡೋಣ, ಯಾಕಂದರೆ ಒಣಗಿರೋದಲ್ವಾ. ನೋಡಿ, ಧೂಳು ಥರ ಬರುತ್ತೆ. ಒಂದು ಸರಿ ತೊಳ್ಕೊಂಡು ಸೋಸ್ಕೊಂಬಿಡೋಣ. ನೋಡಿ, ತೊಳ್ಕೊಂಡು ಸೋಸ್ಕೊಂಡಿದ್ದೀನಿ. ಇದು ಇಡೀ ರಾತ್ರಿ ನೆನೆಯಕ್ಕೆ ಬಿಟ್ಬಿಡಿ. 1 ಸ್ಪೂನು ಚಿಯಾ ಸೀಡ್ಸು, ಕಾಮಕಸ್ತೂರಿ ಬೀಜ ಬೇರೆ, ಚಿಯಾ ಸೀಡ್ಸ್ ಬೇರೆ, ಎರಡೂ ನೆನೆಸ್ಕೊಂಡಿದ್ದೀನಿ ನಾನು. 1 ಸ್ಪೂನು, ಒಂದು 4-5 ಖರ್ಜೂರ ತೊಗೊಂಡಿದ್ದೀನಿ, ಬೀಜ ಎಲ್ಲ ತೆಕ್ಕೊಂಡಿದ್ದೀನಿ ನಾನು. ಇವಾಗ ಇಷ್ಟನ್ನು ನಾವು ನೆನೆಸ್ಬಿಡೋಣ. ಇಡೀ ರಾತ್ರಿ ಮುಚ್ಚಿಟ್ಬಿಟ್ಟು ನೆನೆಸಿಟ್ಬಿಡ್ಬೇಕು. ನೋಡಿ, ಇದು ನಾವು ನೆನೆಸಿದ್ವಲ್ಲ ರಾತ್ರಿ ಹೊತ್ತು ನೆನೆಸಿ ಬೆಳಗ್ಗೆ ಹೊತ್ತು ಕುಡೀರಿ. ನೋಡಿ, ಎಲ್ಲ ಈ ಥರ ನೆಂದಿದೆ. ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳಿ, ನೈಸಾಗಿ ರುಬ್ಕೊಳ್ಳಿ. ಅದಕ್ಕೆ 2 ಸ್ಪೂನ್ ಓಟ್ಸ್ ಹಾಕ್ತಾಯಿದ್ದೀನಿ ನಾನು, ಮಾಮೂಲಿ ಪ್ಲೈನ್ ಓಟ್ಸ್ ಇದು. ಖರ್ಜೂರ ಬೀಜ ಸಿಪ್ಪೆ ತೆಗೆದಿಟ್ಕೊಂಡು ಮೇಲೆ ತೊಟ್ಟಿರುತ್ತಲ್ಲ ಅದೆಲ್ಲ ತೆಗೆದಿಟ್ಕೊಂಡಿರೋದು. 2 ಬಾಳೆಹಣ್ಣು, ನೀವು ಬಾಳೆಹಣ್ಣು ಬದಲು ಆಪಲ್ ಆದರೂ ಹಾಕ್ಕೊಳ್ಬೋದು. ನಾನು ಬಾಳೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ನೀವು ಇದೊಂದು ಲೋಟ ಕುಡಿದ್ರೆ ತುಂಬ ಅಂದರೆ ತುಂಬ ನಿಮಗೆ ದೇಹಕ್ಕೆ ಎಷ್ಟು ಒಳ್ಳೆಯದು, ಶಕ್ತಿ ಕೊಡುತ್ತೆ ಮತ್ತು ಬೇಗ ಸಣ್ಣ ಆಗ್ಬೋದು. ಸ್ವಲ್ಪ ನಾನು ಪೀನಟ್ ಬಟರ್ ಹಾಕ್ತಾಯಿದ್ದೀನಿ. ಪೀನಟ್ ಬಟರ್ ತುಂಬ ಅಂದರೆ ತುಂಬ ಒಳ್ಳೆಯದು. ಇಷ್ಟ ಹಾಕ್ತೀನಿ ಪೀನಟ್ ಬಟರು. ಇದು ಹಾಕಿದ್ರೆ ತುಂಬ ಅಂದರೆ ತುಂಬ ಒಳ್ಳೆಯದು. ಹಾಲು 1 ಲೋಟ ತೊಗೊಂಡಿದ್ದೀನಿ. ಇವಾಗ ಇದು ಚಿಯಾ ಸೀಡ್ಸ್ ನೆನೆಸ್ಕೊಂಡಿರೋದು ಹಾಗೆ ಇಟ್ಟಿದ್ದೀನಿ, ಅದನ್ನು ಹಾಕ್ಕೊಳ್ಬೇಡಿ, ರುಬ್ಬೋದಕ್ಕೆ ಬೇಡ. ಆಮೇಲೆ ಸ್ವಲ್ಪ ಓಟ್ಸ್, ಇದು ಅಗಸೆ ಬೀಜದ ಪುಡಿ, ಫ್ಲ್ಯಾಕ್ಸ್ ಸೀಡ್ಸು, ಇದು ಮಾಡ್ಕೊಂಡು ಕುಡಿದ್ರೆ ನಿಮಗೆ ಕೂದಲು ಉದ್ರೋದು ನಿಲ್ಲುತ್ತೆ, ಬೆಳ್ಳಗಾಗ್ತೀರಾ, ಸಣ್ಣ ಆಗ್ತೀರಾ. ನೋಡಿ, 1 ಸ್ಪೂನ್ ತುಂಬ ಅಗಸೆ ಬೀಜದ ಪುಡಿ ಹಾಕ್ಕೊಂಡಿದ್ದೀನಿ ನಾನು. ಇಷ್ಟನ್ನು ಇವಾಗ ಫಸ್ಟು ಸ್ವಲ್ಪ ಗ್ರೈಂಡ್ರ್ ಮಾಡ್ಕೊಳ್ತೀನಿ, ಆಮೇಲೆ ಹಾಲು ಹಾಕ್ಕೊಳ್ತೀನಿ, ಯಾಕಂದರೆ ಇಲ್ದಿರೆ ನೈಸ್ ಆಗಲ್ಲ. ನೋಡಿ, ಇಷ್ಟ ಆಗಿದೆ. ಈಗ ಸ್ವಲ್ಪ ಹಾಲು ಹಾಕ್ಕೊಳ್ತೀನಿ ನಾನು. ಕಾಯಿಸಿ ಆರಿಸಿದ ಹಾಲು ತಗೊಳ್ಳಿ. ನೋಡಿ, ಇಷ್ಟು ನೈಸ್ ಆಗಿದೆ.
ಈಗ ಲೋಟಕ್ಕೆ ಹಾಕ್ಕೊಳ್ಳೋಣ. ನಿಮಗೆ ಗಟ್ಟಿ ಬೇಕಾ, ಗಟ್ಟಿ ಇಲ್ಲ ನೀರು ಬೇಕಾ, ಎಷ್ಟಾದರೂ ಸರಿ ನಿಮ್ಗೆ ಹೆಂಗೆ ಅನುಕೂಲ ಇರುತ್ತೆ ಆ ಥರ ಕುಡೀರಿ. ಇವಾಗ ನಾನು ಚಿಯಾ ಸೀಡ್ಸ್ ಹಾಕ್ತಾಯಿದ್ದೀನಿ. ನೆನೆಸಿಟ್ಟಿದ್ನಲ್ಲ ಫುಲ್ಲು ಹಾಕ್ತೀನಿ. ನೋಡಿ ಎಷ್ಟು ಚೆನ್ನಾಗಾಯ್ತು ನೋಡಿ. ಚಿಯಾ ಸೀಡ್ಸ್ ಹಾಕಿರೋದು, ಡ್ರೈ ಫ್ರೂಟ್ಸ್ ಹಾಕಿರೋದು, ಓಟ್ಸು ತುಂಬ ಅಂದರೆ ತುಂಬ ಒಳ್ಳೆಯದು. ಪೀನಟ್ ಬಟರು ಹಾಕಿ ಮರಿಬೇಡಿ. ಪೀನಟ್ ಬಟರ್ ಹಾಕಿದ್ರೇ ಅದಕ್ಕೆ ಒಂದು ನಾವು ಹೇಳ್ತೀವಲ್ಲ, ಎಲ್ಲ ರೆಡಿ ಆದಮೇಲೆ ಕುಂಕುಮ, ಬೊಟ್ಟು, ಕುಂಕುಮ ಹೇಗೆ ಕಳೆ ಬರುತ್ತೆ ನಮ್ಮ ಮುಖದಲ್ಲಿ ಅದೇ ಥರನೇ. ನಿಧಾನವಾಗಿ ಸಿಪ್ಪು ಬೈ ಸಿಪ್ಪು ಎಂಜಾಯ್ ಮಾಡ್ಕೊಂಡು ಕುಡೀರಿ. ಕೂದಲಿಗೆ, ಕಣ್ಣಿಗೆ, ಮೈಗೆ ಕಲರ್ ಬರ್ತೀರಾ, ಸಣ್ಣ ಆಗ್ತೀರಾ, ಎಲ್ಲದಕ್ಕೂ ತುಂಬ ಒಳ್ಳೆಯದು. ನಾನು ನಿಧಾನವಾಗಿ ಕುಡಿತೀನಿ. ನಾನು ತುಂಬ ನಿಧಾನಕ್ಕೆ ಕುಡಿಯೋದು, ಎಂಜಾಯ್ ಮಾಡ್ಕೊಂಡು ಕುಡಿಬೇಕು. ವಿಡಿಯೋ ನೋಡಿದ್ರಲ್ಲ, ದಯವಿಟ್ಟು ಒಂದು ಲೈಕ್ ಕೊಟ್ಟು ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ಇಷ್ಟ ಆಗುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ. ತುಂಬ ಒಳ್ಳೆಯದು, ತುಂಬ ಅಂದರೆ ತುಂಬ ಒಳ್ಳೆಯದು. ಮಾಡ್ಕೊಂಡು ಕುಡೀರಿ, ಆರೋಗ್ಯವಾಗಿರಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ, ಗಾಡಿ ಸೌಂಡು. ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್.